Hi everyone, welcome back to my channel. Happy Sunday. ಹಾಗೆ ಇವತ್ತು ಸಂಡೇ, ಸೊ ಅದಕ್ಕೆ ನಾವು ಕೂಡ ಸ್ವಲ್ಪ ಲೇಟಾಗಿ ಎದ್ದೀವಿ. ಅದಕ್ಕೆ ಹೊರಗಡೆನೆ ಟಿಫನ್ ತರಿಸಿದ್ದೆ ನೋಡ್ರಿ. ಇಡ್ಲಿ ವಡ ಮತ್ತು ಮಸಾಲೆ ದೋಸೆ. ಇದು ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿರ್ತೈತಿ. ಉಪ್ಪು ಖಾರ ಎಲ್ಲ ಬಾಯಿ ತುಂಬ ಹಾಕಿರ್ತಾರ. ನನಗಂತೂ ಭಾಳ ಇಷ್ಟ ನೋಡ್ರಿ ಇಲ್ಲಿ ಇಡ್ಲಿ ವಡ ಅಂದ್ರೆ. ಸೊ ಅದಕ್ಕೆ ಹೊರಗಡೆ ತರಿಸ್ಕೊಂಡು ತಿನ್ನಾತಿದೀವಿ ನೋಡ್ರಿ. ನನ್ನ ಮಗಗ ಅದ್ರೊಳಗೆ ಇಡ್ಲಿ ವಡ ಅಂದ್ರೆ ಭಾಳ ಇಷ್ಟ. ಸೊ ಸಾಟರ್ಡೇಕೊಮ್ಮೆ ಅವಂಗ ಇಡ್ಲಿ ವಡ ಬೇಕೇ ಬೇಕು. ಇವತ್ತು ಸಂಡೇ ತರಿಸಿದ್ವಿ, ಯಾಕಂದ್ರೆ ಸಾಟರ್ಡೆ ತರಿಸಿದ್ದಿಲ್ಲ. ಸೊ ಅದಕ್ಕೆ ಸಂಡೇ ನಾನು ಮನೆಯೊಳಗೆ ಏನಾದರೂ ಪಡ್ಡು ಇಡ್ಲಿ ದೋಸೆ ಮಾಡಿರ್ತೀನಿ. ಹಾಗೆ ಮಸಾಲೆ ದೋಸೆ ಜೊತೆ ಬಿಸಿ ಬಿಸಿ ಟೀ ಇದ್ರೆ ಇನ್ನೂ ಸೂಪರ್ ಆಗಿರ್ತೈತೆ ನೋಡ್ರಿ. ಅದಕ್ಕೆ ಅದ್ರ ಜೊತೆ ಟೀ ಮಾಡ್ಕೊಂಡಿದ್ದೆ. ಅಂದ್ರೆ ಟಿಫನ್ ಜೊತೆ ನಮಗೆ ಟೀ ಬೇಕು. ನಾನು ಮಾರ್ನಿಂಗು ಕುಡಿಯಂಗಿಲ್ಲ, ಟಿಫನ್ ಜೊತೆನೇ ಒಮ್ಮೆಲೆ ಕುಡಿದು ಬಿಟ್ಟಿರ್ತೀನಿ. ಯಾಕಂದ್ರೆ ನಂಗೆ ಖಾಲಿ ಹೊಟ್ಟೆಲಿ ಟೀ ಕುಡಿದ ತಕ್ಷಣ ಆ್ಯಸಿಡಿಟಿ ಸ್ಟಾರ್ಟ್ ಆಗಿಬಿಡ್ತೈತಿ. ಸೊ ಅದಕ್ಕೆ ಟಿಫನ್ ಜೊತೆನೇ ಮಾಡ್ಕೊಂಡು ಕುಡಿದು ಬಿಟ್ಟಿರ್ತೀನಿ. ನಾನೀಗ ನಮ್ಮ ಅತ್ತೆ ಮನೆಗೆ ಬಂದೆ ನೋಡ್ರಿ. ಯಾಕಂದ್ರೆ ಸಂಡೇ ನಾವು ನಾನ್ ವೆಜ್ ಅದು ಅಲ್ಲೇ ಮಾಡ್ತೇವೆ. ಸೊ ಅದಕ್ಕೆ ನಾನೀಗ ಚಿಕನ್ ಗ್ರೇವಿ ಮತ್ತು ಬಿರಿಯಾನಿ ಮಾಡೋಕ್ಕಂತೇಳಿ ರೆಡಿ ಮಾಡ್ಕೊತಿದ್ದೆ. ನಮ್ಮತ್ತೆ ಆಲ್ರೆಡಿ ಮಟನ್ ಸಾರದು ಮಾಡಿದ್ರೆ, ನಾನು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಾಕತ್ತಿದ್ದೆ ನೋಡ್ರಿ. ನಾನು ಚಿಕನ್ ಬಿರಿಯಾನಿ ತುಂಬಾ ಸಿಂಪಲ್ಲಾಗಿ ಮಾಡ್ತೀನಿ. ನೀವೇ ನೋಡಿ ನಾ ಹೆಂಗೆ ಬಿರಿಯಾನಿ ಮಾಡ್ತೇನೆ ಅಂತ ಹೇಳಿ. ಇಲ್ಲಿ ನೋಡ್ರಿ ಚಿಕನ್ ಗ್ರೇವಿನೂ ರೆಡಿ ಆಗೈತಿ. ಹಾಗೆ ಈಗ ಬಿರಿಯಾನಿನೂ ರೆಡಿ ಆಗೈತಿ ನೋಡ್ರಿ. ಹಾಗೆ ಆಲ್ಮೋಸ್ಟ್ ಎಲ್ಲ ಅಡುಗೆ ಆಯಿತು. ಈಗ ಫೈನಲಿ ಚಪಾತಿ ಮಾಡಾತಿದ್ದೆ ನೋಡ್ರಿ.
ಈಗ ಬಿಸಿ ಬಿಸಿ ಚಪಾತಿನೂ ರೆಡಿ ಆಯಿತು, ಅಡುಗೆ ಎಲ್ಲ ಆಯಿತು. ಈಗ ಊಟ ಮಾಡ್ಬೇಕು ನೋಡ್ರಿ. ಹಾಗೆ ಇಲ್ಲಿ ಬಿಸಿ ಬಿಸಿ ಚಪಾತಿ, ಹಾಗೆ ಚಿಕನ್ ಗ್ರೇವಿ ಮತ್ತು ಬಿಸಿ ಬಿಸಿ ಬಿರಿಯಾನಿ, ಅದ್ರ ಜೊತೆ ಮತ್ತು ಮಟನ್ ಸಾರು. ಹಾಗೆ ಈಗ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಕೂಡ, ಅದಕ್ಕೆ ಮಜ್ಜಿಗೆ ಕೂಡ ಮಾಡ್ಕೊಂಡಿದ್ದೀವಿ ನೋಡ್ರಿ. ವಾವ್, ಬಿರಿಯಾನಿ ಸ್ಮೆಲ್ ಅಂತ್ರಿ ಸೂಪರಾಗಿ ಬರತೈತಿ. ಬರ್ರಿ ಹಂಗಾರ ಊಟ ಮಾಡೋಣ. ನನಗಂತೂ ಬಿಸಿ ಬಿಸಿ ಬಿರಿಯಾನಿ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಅದ್ರ ಜೊತೆ ಇನ್ನೂ ಚಿಕನ್ ಗ್ರೇವಿ ಇನ್ನೂ ಸೂಪರ್ ಆಗಿರ್ತೈತಿ. ಹಾಗಿದ್ರೆ ಬರ್ರಿ ಹಂಗಾರ ತಡ ಯಾಕೆ, ಎಲ್ಲರೂ ಸೇರಿ ಊಟ ಮಾಡೋಣ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಹೊಸಬ್ರು ಯಾರೋ ನೋಡಿದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.